ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿಲ್ಲ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ನಮ್ಮ ಮಾಮವ್ರು ನೋಡ್ರಿ ದೇವ್ರಿಗೆ ಹೋಗಿದ್ರು. ಯಾವ ದೇವ್ರಿಗೆ ಅಂತಂದ್ರೆ ನೋಡ್ರಿ, ಶ್ರೀ ಭುವನೇಶ್ವರಿ ದೇವಿ ದೇವಸ್ಥಾನ, ಸುರಗಿರಿ ಬೆಟ್ಟ, ಕುಂದರ್ಗಿ ಹೋಗಿದ್ದಾರೆ ನೋಡ್ರಿ ನಮ್ಮ ಮಾಮವ್ರಿ. ನಮ್ಮ ಅತ್ತೆಯವ್ರು ಭೀ ಈಗ 5 ಶುಕ್ರವಾರ ಹೋಗಿದ್ರು. 5 ಶುಕ್ರವಾರ ಹೋಗಿ ಕೆಸಿಂದ್ರ ಅತ್ತೆಯವ್ರು ನೋಡ್ರಿ ಈಗ ಉಡಿ ತುಂಬ ಕೆಸಿಂದ್ರ ಬಂದಾರ. ಮತ್ತು ಈಗ ಅಂದ್ರೆ ನಮ್ಮ ಮಾಮವ್ರು ಹೋಗಿದ್ರು, ರೇಣುಕಾ ಬೈನಿ ಮತ್ತಂದ್ರೆ ಸಂತೋಷ್ ಅವ್ರದ್ದು ಅತ್ತೆಯವ್ರಲ್ಲಿ ಮಾಮಾರ್ ವೈಫ್ ಅವರೆಲ್ಲರೂ ಕೂಡ ಕೆಸಿಂದ್ರ ಈಗ ಹೋಗಿದ್ದಾರೆ ನೋಡ್ರಿ ಶುಕ್ರವಾರ. ಆ ದಿನನೇ ಹಾಕ್ಬೇಕಿತ್ತು ಆ್ಯಕ್ಚುಲ್ದಾಗ ವಿಡಿಯೋ, ಬಟ್ ನಂಗೆ ಹಾಕೋದಾಗಿದ್ದಿಲ್ಲ. ಹಂಗಂತ ಕೆಸಿಂದ್ರಿ ನಾ ಹಾಕಿದ್ದಿಲ್ಲ. ಈಗ ಹಾಕ್ಲಕತ್ತೀನಿ ನೋಡ್ರಿ. ಆ ತಾಯಿ ಭುವನೇಶ್ವರಿ ನೋಡ್ರಿ ಎಲ್ಲರ ಜೀವನದಾಗ ಸುಖ, ಶಾಂತಿ, ನೆಮ್ಮದಿ, ಆಯುಷು, ಆರೋಗ್ಯ ಎಲ್ಲ ಕೊಟ್ಟು ಸಂಪನ್ನ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೋತೀನಿ ರೀ. ನೀವು ಭೀ ಬೇಡ್ಕೋರಿ. ಯಾಕಂದ್ರೆ ನೋಡ್ರಿ, ಇವತ್ತು ನಾಳೆ ನಿಮ್ಗೆ ಎಲ್ಲರಿಗೂ ಗೊತ್ತದ ಹೊಟ್ಟೆ ಕಿಚ್ಚಿ ಜನ ಭಾಳ ಅಂದ್ರೆ ಭಾಳ ಹೊಟ್ಟೆ ಕಿಚ್ಚಿನೇ ಬಕ್ಕು ಮಾಡ್ತದೆ. ಅಂಥವ್ರು ನಿಂತು ನಮ್ಗೆ ಆ ತಾಯಿ ಕಾಪಾಡ್ಕೊಂಡು ಹೋಗಲಿ, ನಮ್ಮ ಮನೆದ ಮ್ಯಾಗ ಅವ್ರದ್ದು ಆಶೀರ್ವಾದ ಇರಲಿ ಅಂತ ಕೆಸಿಂದ ನಾವು ಭೀ ಬೇಡ್ಕೊಂಬ್ರಿ, ನೀವು ಭೀ ಬೇಡ್ಕೋರಿ. ಯಾಕಂದ್ರೆ ನೋಡ್ರಿ 4 ದಿನ ಜೀವನ ಅದ, ಯಾವಾಗ ಸಾಯ್ತೀವೋ ಯಾವಾಗ ಬಿಡ್ತೀವೋ ಗೊತ್ತಿಲ್ಲ. ಅದರ ಒಂದು ಪ್ರೀತಿ ಅಭಿಮಾನ ವಿಶ್ವಾಸ ನಿಂತ ಬದುಕಬಾಳಂಬ್ರಿ. ನನಗಂತೂ ಇಷ್ಟು ಖುಷಿ ಆಗ್ಯದ. ನೀವು ಕಮೆಂಟ್ನಾಗ ಹೇಳಕತ್ತಿದ್ರಿ ಎಲ್ಲರೂ ನಿಮ್ಮ ಅತ್ತೆ ನಿಮ್ಮ ಮಾಮಾಗ ನಾವು ಅಲ್ಲಿ ಕುಂದರ್ಗಿದಾಗ ನೋಡೀವ್ರಿ, ಅಲ್ಲಿ ಭುವನೇಶ್ವರಿ ತಾಯಿ ಗುಡಿದಾಗ ನಾವು ನಿಮ್ಮ ಮಾಮ ಅತ್ತಿಗೆ ನೋಡೀವಿ ಅಂದ್ರಿ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಇರ್ರಿ. ಈಗಂದ್ರೆ ನೋಡ್ರಿ ರೇಣುಕಾ ಬೈನಿಯವರು ಉಡಿ ತುಂಬ್ಲಕತ್ತಾರ ನೋಡ್ರಿ. ಅವ್ರದ್ದು 5 ಶುಕ್ರವಾರ ಆಗ್ಯದಲ್ರಿ. ಹಂಗಂತ ಕೇಸೇನ್ರ ಈ ವಿಡಿಯೋ ನೋಡ್ರಿ ಎಲ್ಲರೂ ನೀವು ಕಂಟಿನ್ಯೂ ಆಗಿ ನೋಡ್ರಿ. ನಿಮ್ಗೆ ಏನು ಅನ್ನಿಸ್ತದ, ಏನು ಸುದ್ದಿ ಅಂತ ಕೇಸೇನ್ರ ನಂಗೆ ನೀವೆಲ್ಲರೂ ಹೇಳ್ರಿ. ನನ್ನ ಬಳಿ ನೋಡ್ರಿ ಶಬ್ದಗಳೇ ಇಲ್ಲ ನೋಡ್ರಿ. ಯಾಕೆ ಗೊತ್ತದ ರೀ, ನನಗೆ ನಮ್ಮೂರ ನಮ್ಮ ಜನ ನಮ್ಮೂರು ತಮ್ಮೂರು ಅಂದ್ರೆ ನನಗೆ ಭಾಳ ಇಷ್ಟ ರೀ. ಬಟ್ ನಾವು ಡೆಲ್ಲಿದಾಗಿರ್ತೀವಿ. ಯಾಕಂದ್ರೆ ನಮ್ಮದೇ ಆದಂಥ ಕೆಲವೊಂದು ಪ್ರಾಬ್ಲಮ್ಸ್ ಅವ ರೀ. ಹಂಗಂತ ಕೇಸಿಂದ ನಾವು ಸೆಟಲ್ ಆಗಿಲ್ಲ ರೀ. ನೋಡಂಬ್ರಿ ಆ ತಾಯಿ ಭುವನೇಶ್ವರಿ ಯಾವಾಗ ಕಣ್ ತೆರಿತಾಳ, ಎಲ್ಲರ ಜೀವನದಾಗ ಯಾವಾಗ ಚಂದ ಮಾಡ್ತಾಳೆ ಅಂತ ಕೇಸಿಂದ್ರೆ ಆವಾಗ ನಾವು ಅಲ್ಲಿ ಬರ್ತೀವಿ ನೋಡ್ರಿ. ನಮಗಂತೂ ನಮ್ಮೂರು ತಮ್ಮೂರು, ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವ, ನಮ್ಮ ಬಂಧು ಬಳಗ ಅಂದ್ರೆ ನಮ್ಮೆಲ್ಲರಿಗೆ ಭಾಳ ಇಷ್ಟ ರೀ. ನೋಡಂಬ್ರಿ ಇನ್ನು ಯಾವಾಗ ಬರ್ತದವ ದಿನ ಕೂಡ್ ಕೇಸಿನ ನಿಮ್ಮೆಲ್ಲರ ಆಶೀರ್ವಾದ ನಿಂತ. ಎಲ್ರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ವ್ಲಾಗ್ಸ್. ಬಾರೀತಿ ವ್ಲಾಗ್ನಾಗ ಏನಾಗ್ತದೆ ಏನು ಸುದ್ದಿ ಅಂತ ಕೇಸಿನ ನೋಡಮ್ಮ. ನಾವೊಂದು ಬೆಳಗ್ಗೆ 6ಕ್ಕೆ ಎದ್ದು ನೋಡ್ರಿ. 6ಕ್ಕೆ ಎದ್ದಾಗಿ ಹಿಡಿದು ನಾ ಏನು ಮಾಡತ್ತೀನಿ ಅಂದ್ರೆ ಬರೀ ಕೆಲಸನೇ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಬೆಳಗ್ಗೆ 6ಕ್ಕೆ ಎದ್ದು ಅಂಬಿಕಾ ಏನು ಕೆಲಸ ಮಾಡತ್ತ ನಿಮ್ಗೆಲ್ಲರಿಗೆ ಅನ್ಸ್ಲತ್ತಿರಬೇಕು. ನೀವು ನೋಡಿದ್ರೆ ನಾ ಬಟ್ಟೆ ಒಗೆದಿಟ್ಟಿದೆ ಅಂತ ಕೇಸ ನಿನ್ನೆ ಸಂತೋಷನ ನೀರ ಕೈ ಹಾಕೊಡ್ಲಿಲ್ಲ. ಹಂಗಂತ ಕೇಸ ಬಟ್ಟೆಯಲ್ಲೇ ವಾಷಿಂಗ್ ಮಿಷಿನ್ದಾಗ ಕೂತೀವಿ. ಇಲ್ಲಿ ಬಟ್ಟೆಗಳು ನೋಡ್ರಿ, ಈಗ 2 ಬಲ್ಕ್ ಒಗ್ದೀನಿ ರೀ. ಮೊನ್ನೆ ರಾತ್ರಿ ಒಂದ್ಸಲ ಮಷಿನಾಗ ಹಾಕಿದ ಬಟ್ಟೆ, ಮತ್ತಂದ್ರೆ ಬೆಳಗ್ಗೆ ಮತ್ತೆ ಇನ್ನೊಂದು ಟ್ರಿಪ್ ಬಟ್ಟೆ ಹಾಕಿದ್ ನೋಡಿ. 2 ಟ್ರಿಪ್ ಬಟ್ಟೆ ಹಾಕೀನಿ ರೀ. 4 ಸಲ ಐತಿ ಈಗ ನಾ ಒಣಗ್ಸ್ಲಕತ್ತೀನಿ ನೋಡ್ರಿ. ಇವಿಷ್ಟು ಒಣದಕ್ಕೆ ಒಂದಿಷ್ಟು ಇಲ್ಲಿ ತಾರ ಮ್ಯಾಗ ಹಾಕ್ತೀನಿ, ಒಂದಿಷ್ಟು ಏನು ಮಾಡ್ತೀನಿ ವೇದಿಗೆ ಛತ್ ಮ್ಯಾಗ ಹಾಕಿಬಿಡ್ತೀನಿ. ಕಸ ಗುಡ್ಸ್ಕೊಂಡ್ಬಿಟ್ಟಿನಿ, ಭಾಂಡೆ ತೊಗೊಂಡ್ಬಿಟ್ಟಿನಿ, ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟಿನಿ ನೋಡ್ರಿ. ಈಗ ಬರೀ ಏನಿಲ್ಲ ಬಡ ಈಗ ಮನೇನು ಒರೆಸ್ಕೋಬೇಕು. ಚಿಕ್ಕು ಮಿಕ್ಕು ಅಂದ್ರೆ ಟಿಫಿನ್ ಕಟ್ಲೆ ರೀ. ಬರೀ 4 ಸಲ 3 ಕೆಸಿಂದ ಹೋದ್ರಿ. ಸಂತೋಷ ಅದೇ ಚಿಕನ್ ರೈಸ್ ಅದೆಲ್ಲ ಕಟ್ಕೊಟ್ಟ. ಬೆಳಗ್ಗೆ ನಾನ್ ಸ್ಟಾಪ್ ಕೆಲಸ ನಡೆದಿದ್ದು. ಹಂಗಂತ ಕೆಸದ್ರೆ ಅವೆಲ್ಲ ತಿಳಿಯೊಂದು ಬ್ಯಾನ್ ಇರೋದು. ಹಂಗದ್ನ ಯಾವುದೂ ವಿಡಿಯೋ ಮಾಡಿಲ್ಲ, ಏನೂ ಮಾಡಿಲ್ಲ ರೀ. ಈಗ ಬಡ ಮ್ಯಾಗಿ ಇಟ್ಟು ಕೇಸಿನ ಏನು ಮಾಡ್ತೀನಿ, ಮನೆ ಒರೆಸ್ಕೊಂಡು ಕೇಸ ಫಟಾಫಟ್ ಸ್ನಾನ ಮಾಡಿ ಪೂಜೆ ಮಾಡಿ ಕೇಸಿರ ಅವ್ರಿಬ್ಬರು ಸ್ಕೂಲಿಗೆ ಹೋಗಿ ಕೇಸ ಫೀಸ್ನು ಕೊಡಬೇಕು, ಅವ್ರಿಬ್ಬರಿಗೆ ಟಿಫಿನ್ನು ಕೊಡಬೇಕು. ಇಷ್ಟು ಕೆಲಸ ಅದ ರೀ ನನಗೆ. ಇಲ್ಲಿ ಬಂದುಬಿಟ್ಟ ನೋಡಿ, ಹಂಗಾಗ್ಬಿಟ್ಟ ನೋಡಿ. ನಿಮಗೆ ಮನೆಗಿನ ಕೆಲಸ ಮಾಡಿ ಕಿಕ್ಕಿಗೆ ಏನಂತ ಕೇಸಿನ. ಬಟ್ ಅಂದು ಕೆಲವು ಹೆಲ್ತ್ ಇಶ್ಯೂ ಅಲ್ಲತ್ತದ. ನಂಗೆ ಸ್ವಲ್ಪ ಆರಾಮಿರಲ್ಲ ಆಗ್ಯಾದ್ರಿ. ಅಂದ್ರೆ ಮಾಡ್ಕೋತ ಇರ್ಲತ್ತೀನಿ ನೋಡ್ರಿ. ಬರ್ರಿ ಈಗ ಬಡ ನಾ ಇಷ್ಟಿಗೆ ಕೆಲಸ ಮಾಡ್ತೀನಿ, ಮತ್ತು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನಾನು ನೋಡ್ರಿ ನೀರಿಗೆ ಇಟ್ಟಿದ್ದೆ ಕೆಲಸ ಮಾಡ್ಕೊಳತ್ತಿದ್ದ. ರಾಡ್ ಖರಾಬ್ ಆಗ್ಬಿಟ್ಟದ್ರಿ. ನಮ್ದು ನೀರೇ ಗರಮ್ ಆಗಿಲ್ಲ. ನನಗೆ ಇಷ್ಟು ತಲೆ ಖರಾಬ್ ಆಗ್ಬಿಟ್ಟದ್ರಿ. ವಾಪಸ್ ಇಲ್ಲಿ ನೋಡ್ರಿ ಇಲ್ಲಿ ಇಂಡಕ್ಷನ್ ಮ್ಯಾಗ ಇಟ್ಟು ನೋಡ್ರಿ ನೀರು ಕಾದಾಗ ನಾನು ಮಾಡ್ತೀನಿ, ಪಟ್ಟಕ್ಕೆ ಸ್ನಾನ ಮಾಡ್ಕೊತೀನಿ, ನೀರಿಗೆ ಮ್ಯಾಗಿ ಇಡ್ತೀನಿ, ಏನೋ ಮಾಡಪ್ರೇ ಇಲ್ಲಿ ನೋಡಿ. ಇಷ್ಟು ನಂಗೆ ತಲೆ ಔಟ್ ಆಲತ್ತದ ನೋಡ್ರಿ. ಎಲ್ಲ ವಾಷಿಂಗ್ ಮಿಷಿನಾಗ ಇದೆಲ್ಲ ಬಟ್ಟೆ ಎಲ್ಲ ತೆಗೆದು ಮಾಡಿ ಚಂದನ ಈ ಕಡೆ ಎಲ್ಲ ತೆಗೆದು ಇಟ್ಬಿಟ್ಟಿನಿ ನೋಡ್ರಿ. ನಾ ಈಗ ಬಟ್ಟೆಗಳು ಮನೇನೂ ಒರೆಸ್ಕೊಂಡೀನಿ, ಎಲ್ಲನೂ ಮಾಡ್ಕೊಂಡೀನಿ. ರಾಡ್ ಖರಾಬ್ ಆಗ್ಬಿಟ್ಟದ ನೋಡಿ. ಅದು ಏನೋ ಅಂತಾರಲ್ಲ ಕಾಡ ಏನೋ ಕಾಡ ಮಗ ಹುಟ್ಟಿನಂತರ ಹಂಗದ ನೋಡಿ. 1 ರೂಪಾಯಿ ಹಂಗೆ ಹಿಂಗೆ ಮಾಡ್ಕೇಸ ಎಲ್ಲನೂ ಮಾಡ್ಲಕತ್ತೀವಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಕತ್ತೀವಿ. ಒಂದಲ್ಲ ಈ ಮನೆಗೆ ಎಂದು ಬಂದೀವಿ ನೋಡ್ರಿ. ಕರೆಕ್ಟ್ ಹೇಳ್ತೀನಿ ರೀ. ಬರೀ ಲುಕ್ಸಾನ್ ಮ್ಯಾಗ ಲುಕ್ಸಾನ್ ಅದ, ಬರ್ಕತ್ ಅನ್ನೋದೇ ಇಲ್ಲ ನೋಡ್ರಿ. ಪಾಪ ಸಂತೋಷನೂ ಕೆಲಸ ಚಂದ ನೋಡಲಾಗದ ಆಫೀಸ್ನಾಗ. ಅವ್ರು ಎಷ್ಟು ಚಂದ ಕೆಲಸ ಮಾಡ್ತಾರೆ ಹಂಗೆ ಸ್ಯಾಲ್ರಿ ಇರ್ತದೆ ರೀ. ಈ ಕಡೆ ಇಲ್ಲ ಸ್ಯಾಲ್ರಿನೂ ಕಟ್ ಮಾಡ್ತಾರೆ ರೀ. ಎಲ್ಲ ಭಾಳ ಹೈರಾಣ ನಡೆದದ ನೋಡ್ರಿ ಮನ್ಯಾಗ. ಇಷ್ಟು ತಲೆ ಚಿಟ್ಟು ಹಿಡ್ಲಿತ್ತದ ಭಯಂಕರ. ಚಿಕ್ಕು ಮಿಕ್ಕು ಸ್ಕೂಲಿಗೆ ಹೋಗ್ಬೇಕಿತ್ತು ನಂಗೆ ಲೇಟ್ ಅಂದ್ರೆ ಲೇಟ್ ಆಲತ್ತೀವಿ. ಅಡ್ಡಕ್ಕೆ ಟಿಫಿನ್ ತೊಗೊಂಡು ಹೋಗ್ಬೇಕ್ರಿ ಪಾಪ ಅವಕ್ಕೆ. ನಾನು ನೋಡ್ರಿ ಈಗ ಬಡ ಸ್ನಾನ ಮುಗಿಸ್ಕೊಂಡು ಬಂದೀನಿ ರೀ. ಈಗ ನಾನು ಮ್ಯಾಗಿ ನೋಡ್ತೀನಿ, ಮ್ಯಾಗಿ ಇಟ್ಟು ಕೇಸಿನ ಸ್ನಾನಕ್ಕೆ ಹೋಗಿದ್ದು ಸ್ಲೋ ಇಟ್ಟು ಕೇಸಿನ. ಈಗ ಮ್ಯಾಗಿನೂ ರೆಡಿ ಆಗಿರಬೇಕು.
ನೋಡ್ರಿ ಮ್ಯಾಗಿನೂ ರೆಡಿ ಆಗಿದೆ. ಈಗ ಬಡ ಬಡ ಟಿಫಿನ್ ತೊಗೊಂಡಿರ್ತೀನಿ. ಚಿಕ್ಕು ಸ್ಕೂಲಿಗೆ ಫೋನ್ ಮಾಡಿ ಹೇಳಿಬಿಟ್ಟಿನಿ ರೀ ಯಾಕೆ ನಂಗೆ ಬರೋದಾಗಂಗಿಲ್ಲ, ಅಲ್ಲೇ ಅವ್ರ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಂಡು ಕೇಸಿಂದ ಹೇಳಿಬಿಟ್ಟಿನಿ ರೀ. ಮಿಕ್ಕು ಸ್ಕೂಲಿಗೆ ತೊಗೊಂಡು ಹೋಗ್ಲಕತ್ತಿ ನಮ್ಮ ತಲೆ ಎಕ್ದಮ್ ವಾಪಸ್ ದಿನ ಅಲ್ಲತ್ತದ ನೋಡ್ರಿ. ನನಗೆ ಈ ಬಟ್ಟೆಗೂ ಚಕ್ಕರ್ದಾಗ ನನಗೆ ಅದ್ರ ಬಿ ನಮ್ಮ ಟ್ಯಾಂಕಿ ಸಣ್ಣದಲ್ಲ ರೀ, ಅದ್ರಾಗ ನೀರು ಜಾಸ್ತಿ ಇರಂಗಿಲ್ಲ. ಹಂಗಂತ ಕೇಸ ಇವೆಲ್ಲ ಬಲ್ಕ್ನಾಗ ಹೋಗೋದಾಗಿತ್ತು ನೋಡ್ರಿ ನನಗೆ. ನಾನು ನೋಡ್ರಿ ನಿಮ್ಮ ಕಣ್ಣ ಟಿಫಿನ್ ತೊಗೊಂಡು ಹೊಲತ್ತೀನಿ. ನಮ್ಮ ಬಿಲ್ಡಿಂಗ್ ಬಾಜುನೇ ಅದ ರೀ. ಬರೀ ಗಾಡಿ ಕೈ ಕೊಟ್ಟು ಕೆಸಿನ ಬರ್ತೀನಿ. ಒಳಗೆ ಬೆಳಗ್ಗೆ ಏನೂ ಹೋಗಂಗಿಲ್ಲ, ಬಡ ಕೊಟ್ಟು ಬರ್ತೀನಿ ರೀ. ನೋಡ್ರಿ ಈಗ ಅವ್ನಿಗೆ ಟಿಫಿನ್ ಕೊಟ್ಟಿನಿ. ಈಗ ಬಡ ಹೋಗಿ ಕೆಸಿಂದ ದೇವ್ರ ಪೂಜೆ ಮಾಡಿ ಮತ್ತು ನಾನು ರೆಡಿ ಆಗ್ತೀನಿ. ನಾನು ನೋಡ್ರಿ ಈಗ ದೇವ್ರ ಪೂಜೆ ಅದೆಲ್ಲ ಮಾಡ್ಕೊಂಡು ಕೆಸಿಂದ ಕುಂತೀನಿ ನೋಡ್ರಿ. ನನಗೆ ಫೋನ್ ಬಂದಿತ್ತು, ಫೋನ್ಯಾಗ ಮಾತಾಡ್ಕೊಂಡೆ ಈ ಬಟ್ಟೆ ಯಾವಾಗ ಒಣಗಿಸ್ಲಿ, ಯಾವಾಗ ಕೆಲಸ ಮಾಡಲಿ, ಏನು ಸುದ್ದಿ. ಸಚಿನ್ ನೋಡ್ರಿ ಊರಿಗೆ ಹೋದ ನೋಡ್ರಿ, ಗುಲ್ಬರ್ಗ ಹೋದನು. ಒಂದೇ ಫೋನ್ ಹೊಂಟದ್ರಿ. ಈಗ ನಿಂದ್ರ ಒಂದು ಜೊತೆ ಮಾತಾಡಮ್ರಿ. ನೋಡ್ರಿ ನಾ ಈಗ ಮಸ್ತ್ ಪಫ್ ಮಾಡ್ಲಕತ್ತೀನಿ ನೋಡ್ರಿ. ನನ್ನ ಪಫ್ ಪರ್ಫೆಕ್ಟಾಗಿ ಬರಲ್ಲ ಆಗ್ಯದ್ರಿ, ಬಟ್ ಟ್ರೈ ಮಾತ್ರ ಮಾಡ್ಲಕತ್ತೀನಿ ನೋಡ್ರಿ. ನಾ ಚಂದ मैम मैम रेणु मैम एक बार थोड़ा देख लेना, मेरा यही सही से नहीं हो पा रहा. दो कल सब बनाओ. हाँ ಇಲ್ಲಿ ನೋಡಿ ನಮ್ಮ ಮ್ಯಾಮ್ ये पूरा एक हेयर स्टाइल कल सबको करना है. प्रॉपर पॉनी करनी है, फिर बालों से ही इसको रोल करना है. मैं एक बार बता दूंगी प्रॉपर. कल ये वाले ये ओपन हेयर स्टाइल में बनेंगे और इसमें भी बनेंगे. ये सबसे अलग है, ठीक है. नोड्री क्लास में कोडलत्तर ना मैम, मतलब ये सबको दो दो बनाना है. अब मैं बना के दिख चलाऊं, जरा ट्राई मार नोट के आप यहीं खड़े होके मुझे बताना. देखो मैम, मैम दीदी इसको दूर रखो. दूर ही है मैम. कहाँ गए? थोड़े पतले हो गए. पतले भी हो गए, ये चौड़े नहीं हुए. देखो ये खुले. मैंने जल्दी ये कर दिया. जल्दी नहीं करना, क्योंकि देखो ये बाल जब तक ये ऐसे खुलेंगे नहीं ना, तब तक अच्छे कर्ल्स नहीं होंगे. फिर ये वो वाला सांप वाला कर्ल्स होगा ये. अच्छा ये ನೋಡ್ರಿ ವಾಪಸ್ಸೇ ಮಾಡ್ಲತ್ತೀನಿ. ಫಸ್ಟ್ ಇಂದು ಬೇಕಾರ ಆಗ್ಬಿಟ್ಟಿತ್ತು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ಲತ್ತೀನಿ ನಾ, ಯಾವಾಗೂ ಮಾಡಿಲ್ಲ ಹಂಗಂತ. ನೋಡಮ್ರಿ ಈಗ ಹೆಂಗಾಗ್ಯದ. अब इसको पकड़ के रखना वरना ये ऐसे रह जाएगा. ठीक है मैम. लग रही ना, वैसे देखो लग रही है. हाँ इंगे मारता ऐसे करती रहती है. अच्छा लगता है. कोई होना चाहिए ना परेशान करने वाला. कोई परेशान करती है अपने घर में, मैं इनको परेशान करती हूँ. इतने बदमाश होला ನೋಡ್ರಿ. ನನಗೀಗ ಅಕ್ಕೈದು ನೇಲ್ ಆರ್ಟ್ ಹ್ಯಾಂಗ್ ಮಾಡೋದು ಕಲಿಸ್ಕೊಡ್ಲತ್ತಾರ. ನಾನು ಟ್ರೈ ಮಾಡತ್ತೀನಿ, ಬಟ್ ನನಗೆ ಬರಲ್ಲ. ट्राई हो रहा है तुम. अब थोड़ा थोड़ा सिखा देना मेरे को. ओके बना ले तुमने खाना. इधर का ಇಷ್ಟೊಂದು ಕ್ಲಾಸ್ ಎಲ್ಲ ಮುಗಿತೈತಿ. ಈಗ ನಮ್ಮ ಮನೆಗೆ ಹೊಂಟೀನಿ ನೋಡ್ರಿ. ಯಾಕೋ ನನಗೆ ಆಗಲ್ಲ ಆಗ್ಯದ. ನಮ್ಮ ಮನೆಗೆ रेणु मैम मैं जा रही हूँ, बाय. ठीक है, फिर कल मिलते. कल करेंगे. मेरे से नहीं हो रहा. सबको करना है, एक एक सबको हेयर स्टाइल बनाना है प्रॉपर. पक्का. ನೋಡಿ ನಮ್ಮ ಮಂಡಳಿ ಹೆಂಗೆ ಹೊಂಟದ ನೋಡಿ. ಸಿಕ್ಕಿದ್ರೆ ಏನು बिल्कुल तुझे ठंड नहीं लग रही क्या? नहीं ठंड नहीं लग रही. धूप इतनी तेज निकली हुई है, ठंड खांसी. लेकिन मज़ा लग रहा है ना, थोड़ा सा धूप अच्छा लग रहा है. क्यों? हाँ खूब मज़ा आ रहा है धूप में. ನೋಡ್ರಿ ಮಿಕ್ಕೋನ ಇಬ್ರಿಗೆ ಮನೆಗೆ ಬಂದೆ ನೋಡ್ರಿ. ಪಿಜ್ಜಾ ತಿಲ್ಲತ್ತಾನಂತ. ಪಿಜ್ಜಾ ಜಾಲಿ ಪಿಜ್ಜಾ. ಮ್ಯಾಗಿ ಹೆಂಗಿತ್ತು? ಮ್ಯಾಗಿ ಅಪ್ಪ ನನ್ನ ದೋಸ್ತ ಸಾಯಿಲರ್ ಇದು ರಾಜಭೋಗ್ಸದಲ್ಲ पहिला वही पार्टी तो बनती पूरे ಹಿಂಗೆ ತಗೊಂಡು पूरा ಬಾಯಿಗೆ ನನಗೆ ಬರೀ ಇಷ್ಟ ಅನ್ಸುತ್ತೆ. ಬ್ಯಾಗ್ ತೆಗಿ, ಪಟನ್ ಬ್ಯಾಗ್ ತೆಗಿ. ಬಟ್ಟೆ ಎಲ್ಲ ಜೋಡಿಸ್ಕೊತೀನಿ. ಛತ್ ಮ್ಯಾಗ ಒಯ್ದು ಹಾಕಿ ಬರ್ತೀರಿ. ನಾ ಮಿಕ್ಕೋತೀನಿ. ಬಿಸಿಲು ಮ್ಯಾಗ ಅದಲ್ಲಪ್ಪ, ಇಲ್ಲಿ ಬಿಸಿಲೇ ಬರಲ್ಲಾಗ, ಬಟ್ಟೆ ಒಣಗಲ್ಲಾಗ್ಯಾವ ನೋಡ್ರಿ. ಈಗ ಬಟ್ಟೆ ಒಣಗಿಸ್ಲತ್ತೀನಿ ನೋಡ್ರಿ. ನಾ ಇಲ್ಲರೇ ಫುಲ್ ತುಂಬ್ಯಾವ್ರೀಗ. ಇಲ್ಲಿ ಈಗ ಇಷ್ಟು ಅಂತಂದ್ರೆ ಈಗ ಇಲ್ಲಿಷ್ಟು ತೆಳಗಿಲ್ಲೆಲ್ಲ ಗಾಡಿ ಮ್ಯಾಗ. ಏಯ್ ಹಾಗೆಲ್ಲ ಮಾಡಬಾರ್ದು. ಇವರೇ ಬರೀ ಅಚ್ಚ ದಂಧನೆ ಮಾಡ್ತಾರೆ ನೋಡ್ರಿ. ಈಗ ಮತ್ತಿಗೆ ಚಪ್ಪಲ ಹಾಕ್ತೀನಿ. ಇವೆಲ್ಲ ದೊಡ್ಡ ದೊಡ್ಡ ಬಟ್ಟೆಗೆ ನಡೆಯಮ್ಮ ಪಟ್ಟ ಚಪ್ಪಲ ಬಟ್ಟೆ ಹಾಕ್ಬೋದು. ನೋಡ್ರಿ ಈಗ ಮಿಕ್ಕು ಸಲುವಾಗ ನೀರು ಗರಂ ಮಾಡ್ಲಕತ್ತೀನಿ. ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದ. ಈಗ ಮತ್ತೇನು ಮಾಡೋಕ್ಲೇನೇ ಇಲ್ಲ. ಇದು ಆಗ್ಯದಲ್ಲಿ ಇಷ್ಟು ಖರಾಬ್ ಆಗ್ಯದ ನೋಡಮ್ಮ. ಇದ್ರಾಗ ಅನ್ನದಲ್ಲಿ ತೆಗೆದು ಕೆಸನ ತೊಳೆದು ನಾ ಏನು ಮಾಡಿದ್ರಿ, ಹೆಸರು ಬೇಳೆ ನೆನೆ ಇಟ್ಟಿದ್ರಿ ಬೆಳಗ್ಗೆ ನೋಡಮ್ರಿ. ಇದ್ರ ದಿನ ಏನೇನಾಗ್ಯದ ಅಂತ ಕೆಸನ್ ನೆಂದದ ಏನು ಮಾಡೋದು ಗೊತ್ತಿಲ್ಲ. ಇದೊಂದು ಸ್ವಲ್ಪ ಇದು ಮಮ್ಮಿ ನಮ್ಮ ಆಗ್ಯದನ ಚಿಕ್ಕನ್ ಸಲುವಾಗಿ ಹಂಗೆ ಅದ ಪಾಪ. ಅದ್ರ
ಇದು ತೆಗೆದು ತೊಳ್ಕೊಂಡು ಇವಾಗ ಕುಕ್ಕರ್ದಾಗ ಗಾಳಿ ಇಟ್ಟು ಹೋಗಿ ಸೀರೆ ಚಟ್ಮ ಬಡ ಬಟ್ಟೆ ಒಣಗಿಸಿ ಬರ್ತೀನಿ ನೋಡ್ರಿ. ಇಲ್ಲಿ ಬಟ್ಟೆ ಒಣಗಿಸಿ ಕಾರ್ಯಕ್ರಮ ಮಾಡೋದು ನೋಡ್ರಿ. ನಮ್ಮದು ಕೆಳಗೂ ಅಷ್ಟು ಬಟ್ಟೆ ಒಣಗಿಸಿ ಬಂದೀನಿ. ಮತ್ತಂದ್ರೆ ಮ್ಯಾಗ ನೋಡ್ರಿ ಇಲ್ಲಿ ನಿಂತು ಎಲ್ಲಿ ತನಕ ಇರೋ ಇನ್ನೊಂದು ದಿವಸ ಸವಾರಿ ಒಣಗ್ಸಾವ. ಈಗ ನಾಳೆಗೆ ಎತ್ತೀನಿ ಒಣಗಲತ್ತೀವಿ ಇಲ್ಲಿ. ಛತ್ ಮ್ಯಾಗ ಬಂದು ಕೇಸಿಂದ ಬಿಸಿಲು ಕಾಸ್ಕೊಳತ್ತೀವಿ ನೋಡ್ರಿ. ನಾ ಈಗ ಬ್ಯಾಳಿಗೆ ಇಟ್ಟು ಬಂದೀನಿ ಮತ್ತು ನೀರಿಗೆ ಇಟ್ಟು ಬಂದೀನಿ ನೀ ಸ್ನಾನ ಮಾಡಕ್ಕೆ. ಇಲ್ಲಿ ನೋಡಿ ಬಟ್ಟೆ ನೋಡ್ರಿ. ಹೇಳಿ ಕೇಳತ್ತೀನಿ. ಇಲ್ಲಿ ನಿಂತೀಗ ಇಲ್ಲಿ ನಿಂತೀಗ ಪೂರ ಛತ್ ತುಂಬ್ಯಾವ ನೋಡ್ರಿ ನಮ್ಮ ಬಟ್ಟೆ ನಿಂತೀಗ. ಮತ್ತು ತೆಳಗೆ ನೋಡ್ಬೇಕ್ರಿ ನೀವು, ತೆಳಗೆ ಎಕ್ದಮ್ ಭಯಂಕರವ ರೀ. ಪೂರ ಎಲ್ಲರ ಬಲ್ಲಿ ಬರೀ ಬಟ್ಟೆನೇ ಒಣಗಕತ್ತಾವ ನೋಡ್ರಿ. ಈಗ ಬರೀ ತೆಳಗೆ ಹೋಗಮ್ಮ ನಡಿ ಬ್ಯಾಳೆ ಇಟ್ಟು ಬಂದಿನ ಬಾ ಜಲ್ದಿ ನಡಿ. ಅಲ್ಲಿ ನೋಡ್ರಿ ಛತ್ ಮ್ಯಾಗ ನಮ್ಮ ಬಟ್ಟೆ ಹೆಂಗೆ ಕಾಣಿಸ್ಲಾಗತ್ತವಾಗ. ಚೇ ಅಲ್ಲಿ ನಿಂತು ಇಲ್ಲಿ ತನಕ ಪೂರ ಬಟ್ಟೆ ಹಾಕಿ ಬಂದೀನಿ ರೀ ನಾ. ಮತ್ತೀಗ ಇವಿ ಸಿಲ್ಲಿ ಬಟ್ಟೆನೇ ಬಟ್ಟೆ. ನಡಿ ಡ್ರೆಸ್ ಕಳಿ ನಡಿ, ಸ್ನಾನ ಮಾಡಕತ್ ನಡಿ. ಏನು ಗುಮ್ತೀನಿ ನೋಡಿ ಹೆಂಗೆ ನಡೀತಾನೆ ನೋಡ್ರಿ. ನೋಡ್ರಿ ಅದ್ರಲ್ಲಿ ನಮ್ಮ ಮಮ್ಮಿಗೆ ಮೆಂತಿ ಪಲ್ಯ ಕಟ್ ಮಾಡ್ತಾಳ ಅಲ್ಲ. ನಮ್ಮ ಮಿಕ್ಕು ಶಾಣವಾಗ ಏನು ನೋಡ್ರಿ, ಸ್ನಾನ ಮಾಡಿ ತಂತಾನೆ ಬಟ್ಟೆ ಹಾಕ್ಕೊಂಡು ತಾನೇ ತಲೆ ಹಿಕ್ಕೊಂಡು ತಾನೇ ಎಲ್ಲ ಮಾಡ್ಕೊಂಡು ನಾನು ನೋಡ್ರಿ. ನಾ ಇದು ಸೋಸತನ ಮತ್ತು ತಂದಿದ್ದಲ್ರಿ ಮೆಂತಿ ಪಲ್ಯ ಒಂದಿಷ್ಟು ಹಾಳಾಗ್ಯದ್ರಿ, ಒಂದಿಷ್ಟು ಇತ್ತು ಹಂಗಂತ. ವೆಲ್ಕಮ್ ಟು ಹೋಮ್. ಏ ಯವ್ವ ಅವ್ನು ಸಾಲಿದ್ರಿ ಅಂತ ಬಂದ. ನಾನು ನೋಡ್ರಿ ಈಗ ಹೆಸರು ಬೇಳೆ ಸಾರು ಮಾಡ್ಕೊಂಡಿನಿ. ಮೆಂತಿ ಪಲ್ಯ ಹಾಕಿ ತಿಂದ್ರೆ ಮಸ್ತ್ ಅಂತ ಟೇಸ್ಟಿಯಾಗಿ. ಮತ್ತೀಗ ಅನ್ನ ಇಡ್ಲಕತ್ತಿ ನೋಡ್ರಿ. ನಮ್ಮ ಚಿಕ್ಕು ಬಂದನ್ರಿ, ಅವ ಸ್ನಾನ ಮಾಡತ್ತ ನೋಡಿ. ಫುಲ್ ಸುಸ್ತಾಗ್ಯದಂತ. ಈಗ ಡೆಲ್ಲಿದಾಗ ಎಲ್ಲ ಮೌಸಮ್ ಎಲ್ಲ ಭಾಳ ಚೇಂಜ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತಂದ್ರೆ ಮಕ್ಕಳಿಗೆಲ್ಲ ಆರಾಮ್ ತಪ್ಲಕತ್ತ ನೋಡ್ರಿ. ಹಂಗಂತ ತಿಂದ್ರೆ ಇಲ್ಲಿ ನೋಡ್ರಿ ಈಗ ಮಸ್ತ್ ಹೆಸರು ಬೇಳೆ ಸಾರು ಈಗ ರೆಡಿ ಆಗ್ಯದ ನೋಡ್ರಿ. ಮೆಂತಿ ಪಲ್ಯ ಹಾಕಿ ತಿಂದ್ರೆ ಚಂದನತ ಮಾಡಿ ನೋಡ್ರಿ. ಈಗ ಅನ್ನಕ್ಕೆ ಇಟ್ಬಿಡ್ತೀನಿ ರೀ. ಬಡ ಅನ್ನ ಮಾಡ್ಕೋತೀನಿ ನೋಡ್ರಿ. ಈಗ ಅನ್ನ ಸಾರು ಎರಡು ರೆಡಿ ಆಯ್ತು ನೋಡ್ರಿ. ಮಸ್ತನಂತ ಮೆಂತಿ ಪಲ್ಯ ಹಾಕಿಸಿಂದ್ರೆ ಪಾಲಕ್ ಸಾರು ಮಾಡ್ಕೊಂಡಿನಿ. ಮತ್ತಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿನಿ. ಮತ್ತಿನ ಚಿಕನ್ ಕರಿನೂ ಅದ ರೀ. ಮತ್ತು ಆ್ಯಸ್ ಇಟ್ ಈಸ್ ಹಿಂಡಿ ಉಪ್ಪಿನಕಾಯಿ ಎಲ್ಲ ಅದ ನೋಡ್ರಿ. ಬಡಬಡೆಗ ಊಟ ಮಾಡಮ್ರಿ ಈಗ ಎಲ್ಲರೂ ಕಲ್ತ್ಕೆಸೇನ. ನಮ್ಮಿಬ್ರು ಸಾಬರ್ನು ಬಂದ್ರಿ. ಥಂಡಿ ಟೈಮ್ ಅದಲ್ರಿ, ಹಂಗತ್ ನಾ ಜಾಸ್ತಿ ಬಿಸಿನೇ ಮಾಡ್ತೀನಿ ನೋಡ್ರಿ ಎಲ್ಲ ಅಡುಗೆ. ಮಧ್ಯಾಹ್ನ ಮುಂಜಾನೆ ಯಾವಾಗ ಯಾಕಿರ್ಲಾಕ, ಇಲ್ಲಾಂದ್ರೆ ತಣ್ಣಗಿದ್ರೆ ಭೀ ಅದಕ್ಕೆ ಗರಂ ಮಾಡ್ಕೆಸಿನ ಕೊಡ್ತೀನಿ ನೋಡ್ರಿ. ತಣ್ಣಗ್ರಿ ನಾ ಅವ್ರಿಗೆ ಕೊಡಂಗಿಲ್ಲ ನೋಡ್ರಿ. ಇಲ್ಲ ನಮ್ದಿಬ್ರು ಸಾಬರಿಗೆ ರೆಡಿಯಾಗ್ಯಾರ ಊಟಕ್ಕೆ. ಈಗ ಊಟ ಮಾಡಂಬರ್ರಿ ನೋಡ್ರಿ. ಇಲ್ಲಿ ನಮ್ಮಿಬ್ರು ಸಾಬರಿಗೆ ಊಟ ಮಾಡಕತ್ತಾರ. ಯಾಕೆ ಚಿಕ್ಕು ಏನಾಗ್ಯದ? ಯಾವಾಗೂ ಢೀಲಾನೇ ಇರ್ತಾನೆ ನೋಡ್ರಿ ಅವ. ಢೀಲಾ ಡಸ್ಕ ಉಣು ಬಿಡ. ಏಯ್ ಯಾಕಲಿ ಚಿಕ್ಕು ಉಣುವ. ಮಿಕ್ಕು ನನ್ನ ಫೋನ್ ಹೊಂಟದ ನೋಡಿ. ನನ್ನ ಪರ್ಸ್ನೇ ಫೋನ್ ಅದ ನೋಡಿ. ನಾನು ತಗೋ ಅದು ಸೈಲೆಂಟ್ ಆಗ್ಯದ. ಅದು ಫೋನ್ ತಗೋಲ್ಲದನು. ಬರ್ರೀಗ ಊಟ ಮಾಡಂಬರ್ರಿ ಎಲ್ಲರೂ. ಫೋನ್ ತಗೋರು ಅಲ್ಲಿ ಪರ್ಸ್ನಾಗ ಅದ ನೋಡು. ನೋಡ್ರಿ ನಾವು ಊಟ ಮಾಡಿ 3 ಜನ ಮಕ್ಕೊಂಬಿಟ್ಟಿದ್ವಿ. ಈಗ ಎದ್ದೀವಿ ಇರಿಬ್ರು ನೋಡ್ರಿ. ಸಾಬ್ರಿಗೆ ಟ್ಯೂಷನ್ಗೆ ಹೋಗ್ಲತ್ತಾರ. ಅಳ್ಕೋತ ಕರ್ಕೋತ ಮಾಡ್ಕೋತ ಬರ್ರೀಗ ಚಿಕ್ಕು ಒಂದು ಕಡೆ ನಿಂತು ನೋಡಿಬ್ರು. ಏನು ಚಲೋ ಹೋಗ್ಬಿಡ್ಬೋದು. ಬಾಯ್ ಹೊರಗೆ ಫುಲ್ ಗೊತ್ತಲ್ಲಾಗ್ಯದ್ರಿ ಫ್ರೆಂಡ್ಸ್. ಈಗಿನ 5 ಆಲತ್ತ ಟೈಮ್ ನೋಡ್ರಿ. ಮೌಸಮ್ ಹೆಂಗೆ ಎಷ್ಟು ಖರಾಬ್ ಆಗ್ಯದ. ಜಲ್ದಿ ಹೋಗ್ರಿ ನೋಡ್ರಿ. ನಾ ಈಗ ಬೆಡ್ಶೀಟ್ ಅದು ಮಡಚಿ ಇಡ್ಲಕತ್ತೀನಿ ನೋಡ್ರಿ. ಆರ್ತಿ ಬಾಬಿ ಫೋನ್ ಮಾಡಿದ್ರು. ಅಕ್ಕಿಗೆ ಯಾಕೋ ಒಂಥರ ಮನ್ಸಿಗೆ ಇದು ಆಲತ್ತದಂತ. ನನಗೆ ಬಾಂಬಿಕಾ ಅಂತಲ್ಲತ್ತ. ಅಕ್ಕಿಗೆ ಪ್ರೆಗ್ನೆಂಟ್ ರೀ. ನೆಕ್ಸ್ಟ್ ಮಂತ್ ಅಂದ್ರೆ ಅಕ್ಕಿಂದು ಡೆಲಿವರಿ ಅದ ನೋಡ್ರಿ. ಸೊ ಹಿಂಗದ ಬಾಂಬಿಕಾ ಮಾಡ್ಲತ್ತ. ನಾನು ಒಟ್ಟು ಹೋಗೋದು ಬರೋದೇ ಆಗಲ್ಲ ಆಗ್ಯದ ನೋಡ್ರಿ. ನನಗೆ ಊರಿನಿಂದ ಬಂದ ಹಿಡಿದು ಒಂದ್ಸಲ ಏನು ಹೋಗಿದ್ದೀನಿ ಶಾಯದ್ರಿ ಆಕಿನ ಬಗ್ಗೆ. ಆಮೇಲೆ ಹೋಗೋದೇ ಆಗಿಲ್ಲ ಅಂದ್ರೆ ತೋಕಿ ಸಿಟ್ಟು ಮಾಡ್ಕೊಳಕತ್ತ. ನೀ ಬರಲೇ ಆಗಿದ್ದೀನಿ ಹಾಗೆ ಹಿಂಗೆ ಕೇಸಿನ ತೋ ಸುಮ್ ಜರ ಹೋಗಿ ಬರ್ತೀನಿ ರೀ. ಹೌದೇ ಹೋಗ್ಬರ್ಬೇಕಾಗ್ತದೆ ರೀ. ಯಾಕಂದರೆ ಊರು ಬಿಟ್ಟು ಊರಾಗಿದ್ದೀವಿ ರೀ. ಒಬ್ಬರಿಗೆ ನಾವು ಹಚ್ಕೊಂಡಿರ್ಬೇಕಾಗ್ತದೆ. ಹೌದೇ ನನಗರೆ ತಿರ್ಗಾಡೋದು ಜರನೂ ಆಗಲ್ಲಾಗ್ಯದ. ಹಟ್ಗನ ಅದು ಏನು ಅಂತಾರೆ ಇದು ನಮ್ಮದು ಗ್ಯಾಸ್ನು ಖಲಾಸ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಗ್ಯಾಸ್ನು ಖಲಾಸ ಆಗ್ಬಿಟ್ಟದ ಎಲ್ಲ. ಈಗ ಬಡ ಒದ್ದಾಟಿಟ್ಟು ಕೇಸಿನ ಸ್ವಲ್ಪ ಹೋಗಿ ಬರ್ತೀನಿ. ಆಮೇಲೆ ಬಂದು ಎಲ್ಲ ಮಾಡ್ಕೊಡ್ತೀನಿ. ಹೌದು ಸರಿ. ಏನು ನಂಗೆ ಹಚ್ಕೋಕ್ರಿ, ನಂಗೆ ಏನು ಹಚ್ಕೋಕ್ನು ಮನ್ಸಾಗಲ್ಲಾಗ್ಯದ ನೋಡ್ರಿ. ಹೋಗ್ಬರಂಬರಿಗೆ ಪಟ್ಟಂತ ನೋಡ್ರಿ. ಟೋಪಿ ನೋಡ್ರಿ ಎಷ್ಟು ಕ್ಯೂಟ್ ಅವ ನೋಡ್ರಿ. ಈಗ ಲೈಟ್ಗಳು ಭೀ ಅವ ನೋಡಿ. ಇದ್ರಾಗ ಎಷ್ಟು ಅಂದವ ಇಲ್ರಿ.
ನನಗ್ರೆ ಭಾಳ ಚಂದ ಕಾಣಿಸ್ಲತ್ತಾವ ನೋಡ್ರಿ ಇವು ಸಣ್ಣ ಸಣ್ಣ ಪಾರ್ಗೋದೀಗ. और बताओ आरती नाग जी कैसे हो? हालत देख रहे अपना कैसी हूँ. कोई बात नहीं, देखो कुछ पाने के लिए कुछ खोना पड़ता है ना. होता है. ಏನಾದ್ರು ಸಿಗ್ಬೇಕಂದ್ರೆ ಒಂದು ಕಳ್ಕೊಬೇಕಾದ ಪಾಪ ಅವ್ರು ಪ್ರೆಗ್ನೆಂಟ್ ಅರ ಈಗ ಲಾಸ್ಟ್ ಮಂತ್ ನಡೆದದ. ಸೊ कोई बात नहीं, चलता है इस मोमेंट में, चलता है यार. इतना अप्स एंड डाउन, थोड़ा मूड थोड़ा खराब होता है, सब होता है. फोन ಮಾಡಿ ಬರ್ತಿ ಬರಲ್ಲ तुम जल्दी आना, मेरा मूड खराब है. ಅಂದ್ರೆ ठीक है आ रही चलो मैं ಅಂತದ. वैसे तो ठीक होना, सब कुछ ठीक रखना. ಎಲ್ಲರೂ ಬ್ಲೆಸ್ ಮಾಡಲಿ, ಎಲ್ಲರೂ ಮಾಡ್ರಿ. ಯಾಕಂದ್ರೆ ಚಂದ ನಾರ್ಮಲ್ डिलीवरी आली, स्वस्थ आली, चंद आली, बेस्ट आली ಅಂತ कैसे ना, है ना, अच्छे से हो जाना चाहिए बस. और क्या. मिक्कू का भी बर्थडे. रो क्यों रही हो? पता नहीं यार, अभी ಪಾಗಲ್ ಸೇ. ಈಗ ಆರ್ತಿ ಭಾಬಿ ನೋಡ್ರಿ ಈಗ ಮಸ್ತ್ ಅನ್ನತ್ತ ಚಾ ರಸ ನಮ್ಕಿನ್ ತಗೊಬಂದಾರ. ಆಕಿನೂ ತೊಗೊಂಡ, ನಾನು ತೊಲತ್ತೀನಿ ನೋಡಿ. ಬರ್ರಿ ಚಾ ಕುಡಿಯಾಮಿ. ಈಗ ಮಾತುಕತೆ ಎಲ್ಲ ಮುಗೀತು, बातचीत सब कुछ हो गया. अब हम लोग जा रहे हैं घर पे, है ना भाभी? ये गाना सुनाएगा, ये गाना सुनाएगा. इसने अपने नहीं अपने फ्रेंड्स के साथ एक गाना बहुत अच्छा गाया था. जब तक ये गाना नहीं सुनाएगा इसको जाने नहीं दूंगी. चल गाना सुना, चल गाना नहीं सुना सुनाएगा. ಈಗ ಮನಿ ಹೋಲಕತ್ತಿ ನೋಡ್ರಿ. ಸೊ ಈಗ ಬರ್ರಿ, ಈಗ ಮನಿ ಹೋಗಾಮ. ठीक है भाभी, बाय बाय. अपना ध्यान रखना, अच्छे से रहना, खुश रहना, टेंशन मत लेना. दुनिया गई भाड़ में, हमें अपने राज में. ओके, टेंशन नहीं बुला लेना. लिया था तेरे को. और क्या, फिर देखो एक लाइफ है, उसको एंजॉय करेंगे. जब मरना होगा ना कभी मरना है. टेंशन लेना नहीं है और अपनी हैप्पी से रहना है. अभी तो तुम्हें लाइफ जीनी है. अभी तो मेरा भांजा भांजाएगा, आपको तुम्हें तड़पाएगा, वो मैं देखूंगी जी भर के. दूंगी मिला के उसको. हाँ, मैं तो उसको खूब चुगली करूंगी. तेरी मम्मी को सता बोलूंगी मैं. ठीक है. नहीं, आज ये बोल रहे थे ना, कह रहे थे कि नहीं मैं तो ऐसा करूंगा. मैंने कहा कि नीचे वाली जिठानी के बच्चे को कह रहे थे ना कि नहीं, उनको अगर पापा कुछ कहे तो सीधे ऊपर आ जाना. तो मैंने कहा, भाभी ने कहा रुक जाओ तुम भी 2-3 साल. तो कहते हाँ. मैंने कहा रुको, मैं वो करूंगी. तो कहते नहीं, मेरे बच्चे को कुछ नहीं कहना. ನಾನು ನೋಡ್ರಿ ಈಗ ಸಿಲಿಂಡರ್ ತುಂಬಿಸೋ ಸಲುವಾಗಿ ಸಿಲಿಂಡರ್ ತೊಗೊಂಡು ಹೋಲತ್ತಿ ನೋಡ್ರಿ. ಚಿಕ್ಕು ಮಿಕ್ಕು ಇಬ್ರು ಮನೆಗೆ ಹೋಗ್ಯಾರ. ರಾಡ್ ತೊಗೊಂಬಂದಿನಿ, ನೀರು ಗರಂ ಮಾಡೋ ರಾಡ್ ಅದಲ್ರಿ, ಅದು ಈಗ ಸ್ವಲ್ಪ ಖರಾಬ್ ಆಗ್ಯದಲ್ಲ. ನೋಡಂಬ್ರಿ ಹೋಗಿ ಸರ್ ತೋರಿಸ್ಕೊಂಬರ್ತೀನಿ. ಬಡ ಇದಕ್ಕೆ ತೊಗೊಂಡು ಹೋಗ್ತೀನಿ ನೋಡ್ರಿ. ಯಾಕೋ ಲೈಟ್ ತೆಗ್ದಾರ ನೋಡ್ರಿ. ಈಗ ಸಿಲಿಂಡರ್ ತುಂಬಿಸ್ಕೊ ಬಂದೀನಿ. ಆಂಟಿ ಅಂಕಲಿಗೂ ನಮಸ್ತೆ ಮಾಡಿದವ್ರು ಕೇಳಕತ್ತಾರ, 2-3 ಸಲ ಐತಲ್ಲ ನೀ ಬಂದೇ ಇಲ್ಲಲ್ಲ, ನಿಮ್ಮ ಮನೆಗೆ ನಿಮ್ಮ ತಮ್ಮದವ್ರು ಹೊಂಟಿರಲ್ಲ ಅಂತಂದ್ರೆ ಊರಿ ಅಂತಂದ. ಈಗ ಪಟ್ಟಂತ ಕೆಸನಿಗೆ ಸಿಲಿಂಡರ್ ತುಂಬಿಸ್ಕೊಂಡು ಹೋಗಂಬ್ರಿ ಇದ್ರಾಗಿ. ನೋಡ್ರಿ ಈಗ ಇಲ್ಲಿ 2 ಬಿಸ್ಕಿಟ್ ತೊಗೊಂಡಿನಿ, ಹಾಲ ಮತ್ತು ಸಾಂಬಾರು ಮಸಾಲ ಮತ್ತಂದ್ರೆ ಒಂದು ನಿರ್ಮ ಪ್ಯಾಕೆಟ್ ತೊಗೊಂಡಿನಿ ನೋಡ್ರಿ. ತೊಗೊಂಡು ಕೆಸನ್ರಿ ಮನೆಗೆ ಹೋಗ್ತೀನಿ ಬಡ ಈಗ ಗ್ಯಾಸ್ನ ತುಂಬಲತ್ತಾರ್ರಿ ಇಲ್ಲಿ. ಇದು ನೋಡ್ರಿ, ಇದು ಹೋಗಿತ್ತು ಈಗ ಚಂದ ಮಾಡ್ಲತ್ತಾರ ನೋಡ್ರಿ. ಇದಕ್ಕೆ ಬೇರೆ ಸ್ವಿಚ್ ಹಚ್ಚಲತ್ತಾರ. ಏನು ಮಾಡಪ್ಲೇನೇ ಇಲ್ರಿ. ಈಗ ರಿಪೇರಿ ಮಾಡ್ಸಕ್ಕೆ ಬಂದೀನಿ ಇಲ್ಲಿ ದುಕಾನ್ಗೆ. ಮಾಡ್ಸೋದು ರೊಕ್ಕನೇ ರೊಕ್ಕ, ಹಾಳು ಮಾಡೋದು ನಾವು. ಹೆಂಗೆ ಅನ್ಸತ್ತದ ಮಿಕ್ಕು? ಇದರದು 100 ವೋಲ್ಟ್ ಇರ್ತದಂತ, ಇದು ಹಚ್ಬೇಕಂತ ನಾವು ಅಂದ್ರೆ ಮನ್ ಸಂತೋಷ ಇದು ತಂದು ಇದು ಹಚ್ಚಿದ್ರು. ಹಂಗಂತ ಕೇಸ್ ಏನಾರ ಇದರಿಂದ ಭಾಳ ರಿಕ್ಸ್ ಇರ್ತದಂತ ಹಂಗಂತ ಅದು ಹಚ್ಲತ್ತಾರ ನೋಡ್ರಿ. ಈಗ ಬದ್ನಿಕಾಯಿ ತೊಗೊಂಡಿನ್ರಿ, ಮತ್ತಂದ್ರ ಗಜ್ರಿ ತೊಗೊಂಡಿನ್ರಿ, ಮತ್ತಂದ್ರ ಇದು ತೊಗೊಂಡಿನಿ ನೋಡ್ರಿ. ಈಗ ಅಲ್ಲ ತೊಗೊಂಡಿನಿ, ಬೆಳ್ಳುಳ್ಳಿ ತೊಗೊಂಡಿನಿ ನೋಡ್ರಿ. ದಿಲ್ಲಿದ ತರಕಾರಿ ರೇಟ್ಗಳು ಎಕ್ದಮ್ ಭಯಂಕರ ಅವ ನೋಡ್ರಿ, ಹೌದಿಲ್ರಿ? ಈಗ ತೊಗೊಂಡು ಹೋಲತ್ತೀವಿ ನೋಡ್ರಿ. ಸಿಲಿಂಡರ್ ಹೀಟ್ರ್ ಎಲ್ಲ ಕೆಲಸನೇ ಕೆಲಸ. ನಾ ಮಿಕ್ಕು ಹೋಗ್ಕೇಸಿಂದ್ರ ತರಕಾರಿ ತಂದವ್ರಿ, ಸಿಲಿಂಡರ್ ತುಂಬಿಸ್ಕೊಂಬಂದೆವು. ಈಗ ಎಲ್ಲಾನು ಹೀಟ್ರ್ ಎಲ್ಲ ಚಂದ ಮಾಡಿಸ್ಕೊಂಬಂದೇವು ನೋಡ್ರಿ, ಹೌದಿಲ್ಲಪ್ಪ? ಫುಲ್ ಸಾಕೈತಿ. ನಾನು ನೋಡ್ರಿ ಈಗ ಸಿಲಿಂಡರ್ನ ತುಂಬಿಸ್ಕೊಂಬಂದಿನಿ. ಮತ್ತಂದ್ರೆ ನೋಡ್ರಿ ಬದ್ನಿಕಾಯಿ ತಂದೀನಿ, ಎಲ್ಲ ತಂದೀನಿ, ಬೆಳ್ಳುಳ್ಳಿ ತಂದೀನಿ, ಗಜ್ರಿ ತಂದೀನಿ ರೀ. ಮತ್ತಂದ್ರೆ ಚೆನ್ಗಿ ಬೆಳೆ ಇರ್ತಾವಲ್ರಿ, ಅವು ತೊಗೊಂಬಂದಿನಿ. ಮತ್ತಂದ್ರೆ ಹೀಟ್ರ್ ಚಂದ ಮಾಡಿಸ್ಕೊಂಬಂದಿನಿ. ಸರಪ್ ತಂದೀನಿ, ಅಂದ್ರೆ ನಿರ್ಮ ತಂದೀನಿ, ಬಿಸ್ಕಿಟ್, ಮತ್ತಂದ್ರೆ ಸಾಂಬಾರು ಮಸಾಲ, ಒಂದು MCಲ ಹಾಲು, ಕಡ್ಡೆ ಬಿ ಎಲ್ಲ ತೊಗೊಂಬಂದಿನಿ ನೋಡ್ರಿ. ಈಗ ಬಡಬಡಿಗೆ ಕೆಲಸ ಮಾಡ್ಕೋತೀನಿ ರೀ ಮನೆಗಿಂದು. ನಮ್ಮ ಚಿಕ್ಕು ನೋಡ್ರಿ ಬರತ್ತನ ಓದ್ಕೋತ ಕುಂತಿತ್ತು, ಅವ್ನು ಭಾಳ ಕೆಲಸದಂತ ಮಿಕ್ಕನ ಸಂಗಡ ಬಂದಿದ್ದ. ಕೆಲಸನೇ ಕೆಲಸ ಆಲಕತ್ತದ ನೋಡ್ರಿ ಫುಲ್ಲ. ಕೆಲವೊಂದು ಜನ ಹೇಳ್ತೀರಿ ಕಮೆಂಟ್ನಾಗ, ಏನು ಬರೀ ಆರಾಮಿಲ್ಲ ಅನ್ಕೋತಿರ್ತಲ್ಲ ಯಾವಾಗ ನೋಡಿದಾಗ ಅಂತ ಕೇಸೇನ್ರ. ಆರಾಮಿದ್ದಾಗ ಫುಲ್ಲು ಓಡಾಡ್ತೀನಿ ರೀ, ಆರಾಮಿಲ್ಲದಾಗ ಆರಾಮಿಲ್ಲ ಅಂತ ಹೇಳ್ಬೇಕಾಗ್ತದ್ರಿ, ಹೌದಿಲ್ಲ? ಯಾಕಂದ್ರೆ ನನ್ನ ಜಾಗದಾಗ ಒಂದ್ಸಲ ನೀವು ಬಂದು ಕೇಸಿನ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ ನನಗೆ ಏನಾಗ್ತದೆ ಏನು ಸುದ್ದಿ ಅಂತ ಕೇಸ. ನಿಮ್ಗೆ ಎಲ್ಲರಿಗೂ ಗೊತ್ತಾ, ಮೊದಲಿನಂಗೆ BP ಥೈರಾಯ್ಡ್ ಅದ ಅಂಥದ್ದಾಗ ಚಳಿ ಪಿಳಿ ಟೆನ್ಷನ್ ಇವೆಲ್ಲ ನನಗೆ ಬಗೆಹರಂಗಿಲ್ಲ. ನೀವು ತಿಳ್ಕೊಂಡಷ್ಟು ಒಳ್ಳೆ ಲೈಫ್ನು ಎಲ್ಲರದ್ದು ನಡೆಯಂಗಿಲ್ಲ, ಹೌದಿಲ್ಲ? ಎಲ್ಲರ ಲೈಫ್ನಾಗ ಏನೇನೋ ಪ್ರಾಬ್ಲಮ್ ಇರ್ತದೆ, ಎಲ್ಲನೂ ಸೋಷಿಯಲ್ ಮೀಡಿಯಾದಾಗ ಹೇಳ್ಬೇಕಂತೂ ಬಿಲ್ಕುಲ್ ಆಗಂಗಿಲ್ಲ. ಆದಷ್ಟು ನಾ ಕೋಶಿಶ್ ಮಾಡ್ತೀನಿ ನಕ್ಕೋತಿರ್ಬೇಕು, ಚಂದ ಇರ್ಬೇಕು ಅಂತ ಕೇಸಿನ. ಅಂದ್ರೆ ಮನುಷ್ಯಾಗ ನೋಡ್ರಿ
ಎಲ್ಲ ಟೈಮ್ ನಕ್ಕೋತಿರು ಅಂತಂದ್ರೆ ಹಾಕಲ್ರಿ. ನನಗೆ ನೋಡ್ರಿ ಶೋ ಆಫ್ ಮಾಡೋದಾಗಲ್ಲ. ನಾ ಹೆಂಗಿರ್ತೀನಿ ನಾ ಹಂಗೆ ಪ್ರೆಸೆಂಟೇಷನ್ ಮಾಡ್ತೀನಿ ನೋಡ್ರಿ ಅಷ್ಟೇ. ಓಕೆನಾ? ಯಾರಿಗೆ ಇಷ್ಟ ಇದ್ದಾರೆ ನೋಡ್ರಿ, ಇಲ್ಲಾಂತಂದ್ರೆ ಬಿಡ್ರಿ, ನನಗೇನು ಪ್ರಾಬ್ಲಮ್. ಬೇರೆಯವ್ರಂಗ ಶೋ ಆಫ್ ಮಾಡ್ದೆ ಇದ್ದಿದ್ದು ಇಲ್ಲದೆಲ್ಲ ಸುಳ್ಳು ಹೇಳಿ ಕಂಟೆಂಟ್ಗಳು ತೊಗೊಂಡು ಕೇಸಿಂದ ಮಾತಾಡ್ದೆ ಅವೆಲ್ಲ ನನ್ನ ಕೈಲಿ ಬಿಲ್ಕುಲ್ ಆಗಂಗಿಲ್ಲ ನೋಡ್ರಿ. ನಾವು ಮಿಡಲ್ ಕ್ಲಾಸ್ದವ್ರಿದ್ದು, ನಾವು ಗರೀಬರು ಇದ್ದೀವಿ, ನಾವು ರೊಟ್ಟಿ ಖಾರ ಉಣೋರೇ ಇದ್ದೀವಿ ಅಂದ್ರೆ ನಾವು ಹಂಗಿಂದೆ ಇದ್ದೀವಂತೆ ತೋರಿಸ್ತೀನಿ ನೋಡ್ರಿ. ಡೆಲ್ಲಿದಾಗ ಇದ್ದೀವಿ ಅಂತ ಕೇಸಿಂದ ದೊಡ್ಡಸ್ತನಿಕೆ ಮಾಡೋದು ನನಗೆ ಬಿಲ್ಕುಲ್ ಪಸಂದ್ ಇಲ್ಲ ನೋಡ್ರಿ ಫ್ರೆಂಡ್ಸ್. ಆಗರ್ಸಿ ನನ್ನ ಮಾತನಾಗ ಏನ್ರಿ ತಪ್ಪಿತ್ತಂದ್ರೆ ನನಗೆ ನೀವೆಲ್ಲರೂ ಹೇಳ್ಬೋದು. ಏನು ಭೀ ಬರೀಗ ಬಡ ಕೆಲಸ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ಈಗ ಮಮ್ಮಿ ಚಾ ಹಾಕ್ಲತ್ತಾಳ ನೋಡ್ರಿ. ನಮ್ಮ ಚಿಕ್ಕನು ಚಹಾ ಕುಡಿತೀನಿ ಅಂದ್ರೆ ಅವ್ನಿಗೆ ಸ್ವಲ್ಪ ಕೋಲ್ಡ್ ಆಗ್ಯದ, ಸ್ವಲ್ಪ ಗರಂ ಅವನಿಗೆ ಚಹಾ ಹಾಕೊಡ್ಲತ್ತೀನಿ. ಹಾಕಿ ಭಾರಿ ಟೇಸ್ಟಿ ಚಹಾ ಮಾಡೀನಿ ಒಂದು ಸಲುವಾಗ. ಹಾಗೆ ಸ್ವೀಟ್ ಸೋಸ್ಕೋತ ಸಂತೋಷನ ಜೊತೆ ಮಾತಾಡ್ಕೊತ ಹಾಗೆ ಚಾನು ಮಾಡ್ಕೊಬೇಕು ನೋಡಿ. ನಾನು ನೆನಪಿ ಹಾರ್ದೆ ಹೇಳ್ಬೇಕು ತೋರಿಸ್ಬೇಕಂತಂದ್ರೆ ಈಗ ನೀರಿಗೆ ಗರಂ ಮಾಡೋಕೆ ಇಟ್ಟೀನಿ ರೀ. ಈಗೇನು ಮಾಡ್ತೀನಿ ಅಂದ್ರೆ ರೊಟ್ಟಿ ಮಾಡ್ಕೊತೀನಿ. ಮತ್ತಂದ್ರೆ ನಾನು ಇಬ್ಬರು ಸಲುವಾಗಿ ಚಹಾ ಮಾಡೀನಿ ನೋಡ್ರಿ. ಬೇಕಾದ್ರೆ ಕುಡಿಯಲ್ಲ ತಾನೆ. 2 ಗ್ಲಾಸ್ ಚಹಾ ನಿಂತು ವಾಪಸ್ಸೆ ಮತ್ತು 3 ಗ್ಲಾಸ್ ಚಹಾ ಇತ್ತು. ನಮ್ಮ ಅಣ್ಣ ಮಸ್ತ್ ಶಿಸ್ತು ಊಟನೂ ಮಾಡಿದನು. ಮತ್ತೀಗ ಚಹಾ ಕುಡ್ಲಿತ್ತಾನ್ರಿ ಅವ ಚಿಕ್ಕು ಅಂದ್ರೆ ರೊಟ್ಟಿ ಮಾಡಿ ಗರಂ ನೀರಿಟ್ಟು ಬಂದು ನಾವು ಕುಡಿತೀನಿ. ಗ್ಲಾಸ್ನಾಗ ಹಾಕೊಂಬಂದು ಕಿಸ ಅವ ಹಾಕೊಂಬರ್ಲಕ್ಕೆ ಹೋಗ್ಯಾನ. ಇನ್ನೇನು ಮಾಡ್ತೀನಿ ಈಗ ನೀವ್ರಿಗೆ ಓದ್ಕೋತ ಕುಂದ್ರೆ ನಾ ಬಡ ರೊಟ್ಟಿ ಮಾಡ್ಕೋತೀನಿ. ಕೇಳಿಸ್ಲತ್ತದ? ಅವು ಮಧ್ಯಾಹ್ನ ಇದ್ದು ಭಾಂಡೆ ಮತ್ತು ಈಗ ಊಟ ಮಾಡೋದು ಅವೆಲ್ಲ ತಟ್ಟೆ ತೊಳ್ಕೊತೀನಿ ರೀ. ಆಮ್ಯಾಗ ನನಗೆ ಹೀಟ್ ಬಕ್ಕಳು ಆಗ್ಲಕತ್ತದ್ರಿ. ಒಂದೊಂದು ಸಲ ಚಳಿ ಹತ್ತದಂಗೆ ಆಗ್ತದೆ, ಒಂದೊಂದು ಸಲ ಹೀಟ್ ಆಗ್ತದೆ. ಯಾಕಂದ್ರೆ ನಾವು ಗೋಲಿ ಭಾತ್ ತಿನ್ನಲ್ರಿ ಹಂಗಂತ ಕೇಸಿನ. ಈಗ ನನಗೆ ಎಲ್ಲಿ ಫುಲ್ಲು ಹಿಂಗೆ ಕಟ್ ನೀರು ಬಿಟ್ಟಂಗೆ ಅಲ್ಲತ್ತದ ಫುಲ್ ಬಾಡಿಗೆ. ನಾನು ಹಂಗಂತ ಕೇಸ ಸ್ವಲ್ಪ ನಾನು ಏನು ಮಾಡೀನಂದ್ರೆ ಸ್ವೆಟ್ರ್ ತೆಗೆದು ಟೀ ಶರ್ಟ್ ಮ್ಯಾಗೆ ಇದ್ದೀನಿ. ಇದು ಮುಂಜಾನೆ ಬಟ್ಟೆ ಒಗೆ ಟೈಮ್ನಾಗ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು. ಯಾಕಂದ್ರೆ ನನ್ನ ಬಟ್ಟೆ ಎಲ್ಲ ತೊಳೆದು ಬಿಟ್ಟಿದ್ದಲ್ರಿ ಹಂಗಂತ ಕೇಸಿದು ಇಟ್ಕೊಂಡಿದ್ದೆ. ಮತ್ತು ಈಗ ಏನು ಮಾಡೀನಂದ್ರೆ ಹಿಂಡಿ ಕೇಸಿಂದ ಒಣಗಿಸ್ಬಿಟ್ಟಿದ್ದೆ. ಒಣಗ್ಯದ ಅದಕ್ಕೆ ವಾಪಸ್ ಮತ್ತು ಇದಕ್ಕೆ ಹಾಕೊಂಡ್ಬಿಟ್ಟಿನಿ ನೋಡ್ರಿ. ಏನು ಓಣ ಇನ್ನೂ ಎಷ್ಟೊತ್ತನ ನೋಡ್ರಿ. ನಾನೀಗ ರೊಟ್ಟಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಆಯಿತು ಇದೊಂದು ರೊಟ್ಟಿ ಇನ್ನೊಂದು ರೊಟ್ಟಿ ಉಳ್ಕಿದೆಲ್ಲ ರೊಟ್ಟಿ ಬಡ ಮಾಡ್ಕೊಂಡ್ಬಿಟ್ಟಿನಿ. ಸಂತೋಷ್ ಬಂದಾರ, ಅವರು ಫೋನ್ಯಾಗ ಮಾತಾಡ್ಕೊತಿರ್ತಾರೆ. ಅವ್ರೇನೋ ಕೆಲಸ ಮಾಡ್ಲಿಕ್ಕೆ ಅವ್ರು ಕೆಲಸ ಮಾಡಲಿ. ಆಯ್ತು ಒಂದು 2 ರೊಟ್ಟಿ ಈಗ ನಾ ಬಡ ಮಾಡ್ಕೊತೀನಿ ನೋಡ್ರಿ. ಈಗ ಚಳಿ ಹತ್ಲತ್ತದ ನನಗೆ. ಇಷ್ಟೊತ್ತನ ಧಗದಾಗ ಹತ್ಲತ್ತಿತ್ತು, ಈಗಂದ್ರೆ ಚಳಿ ಹತ್ತದ. 2 ರೊಟ್ಟಿ ಮಾಡಿ ಕೈ ತಗೊಂಡು ನೋಡ್ರಿ. ಈಗ ಬಂದಿನಿ ನಾನು ಮನೆಗೆ. ತೊಳಕ್ಕೆ ಹಾಕೊಂಡ್ಬಿಡ್ದೆ. ಆರಾಮೆಲ್ಲ ಬ್ಯಾಡ ಅಂದ್ರೆ ಕೇಳಲ್ಲ. ಮತ್ತು ಮುಕ್ಕೋತಾಳ ಮತ್ತೆ ಹೇಳ್ತಾಳ. ಇಲ್ಲ ನಂಗೆ ಆರಾಮದ, ನಾನು ನಾಟಕ ಮಾಡ್ತೀನಿ ಗೊತ್ತದೆ. ಅಲ್ಲಿ ವಿಡಿಯೋ ನೋಡೋರಿಗೆ ಗೊತ್ತಾಗತ್ತದ ನಾಟಕಕ್ಕೆ ಸೀರೆ. ನಿನಗೆ ಹೆಂಗೆ ಗೊತ್ತಾಗಲ್ಲ ಬಾಜು ಇದ್ದು ನಂಗೆ ಏನದು ಗೊತ್ತದ. 2 ದಿನ ಚಂದ ಇರ್ತಿ, 2 ದಿನ ಮಕ್ಕೋತಾಕತ್ತ. ಇಲ್ಲಿ ಬಾತ್ ಹೇಳ್ತಿಲ್ಲಿದ 2 ದಿನ ಚಂದ ನಾವು ಇರ್ತೀವಿ. ನಾನು 2 ದಿನ ಬಿಡು 2 ಗಂಟೆ ಬೀರಲ್ಲಿ. ಚಳಿ ಭಾಳ ಅದ ರೀ ಇಲ್ಲಿ. ಹಂಗಾಗಿ ಸ್ವಲ್ಪ ಹೆಲ್ತ್ ಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಅಡ್ಯಾಪ್ಟ್ ಆಗಿಲ್ಲ ಇನ್ನೂ ಪೂರಾ 12-13 ವರ್ಷ ಅದ. ನಮ್ಮ ಚಿಕ್ಕು ಮಿಕ್ಕು ನೋಡ್ರಿ ಹೆಂಗಾರ ಹುಲಿ ಕೂತಾವ. ನಾವು 2 ಚಳಿ ಅನ್ಕೋತೀವಿ. ಅದು ಇದೇ ವಿದರ್ದಾಗೆ ಹುಟ್ಟಿ ಅದ್ರಾಗ ಗೋಲಿ ಒಂದು ತಿಂತೀನಲ್ಲ ಹಂಗನ್ ಕೇಸಿ ನನಗೆ ಚಳಿ ಗರ್ಮಿ ಅನ್ಕೋತಿರ್ತೀವಿ. ನಂದೀಗ ಇಷ್ಟು ರೊಟ್ಟಿ ಮಾಡೋದಕ್ಕೆ ಎಲ್ಲ ಐತಿ. ಈಗ ಒಳಗಡೆ ಈಗ ಬಾಂಡೆಲ್ಲ ತೊಳ್ಕೊಂಡ್ಬಿಟ್ಟು ಆಮೇಲೆ ಊಟ ಆಡೋದಕ್ಕೆ ಮತ್ತೆ ಊಟ ಮಾಡೋದು ಚಳಿ ಹತ್ತದಲ್ಲ ಹಂಗನ್ ಕೇಸಿ ಎಲ್ಲ ಈಗ ಬಡ ತೊಳ್ಕೊಂಡ್ಬಿಟ್ಟು ನೋಡ್ರಿ. ಆಯ್ತು ಕಟ್ಟಿ ಒಂದು ಸಾಕು ಮಾಡ್ಕೊಂಡಂದ್ರೆ ಎಲ್ಲನೂ ರೆಡಿ. ಈಗ ಕೇಳು ಅದನ್ನ ಈಗ ಕೇಳಿ ನೀನು ಬ್ಯಾಗ್ನಾಗಿಂದ ಟಿಫಿನ್ ತೆಗೆದುಕೊಡು. ನೋಡ್ರಿ ಈಗ ಊಟ ರೆಡಿ ಆಗ್ಯದ ನೋಡ್ರಿ. ಈಗ ಬರ್ರಿ ಊಟ ಮಾಡಮ್ಮಿ. ಇದ್ರಾಗ ಒಂದು ಟೇಸ್ಟ್ ಅದ ರೀ. ಅದು ಏನು ಅನ್ಕೇಸಿ ನಾನು ನಿಮಗೆ ಹೇಳ್ತೀನಿ ಅಂದ್ರೆ ಈಗ ನಾ ಏನು ಮಾಡೀನಿ ಅಂದ್ರೆ ನೋಡ್ರಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡೀನಿ ರೀ. ಆ್ಯಸ್ ಇಟ್ ಈಸ್ ಹಿಂಡಿ ಉಪ್ಪಿನಕಾಯಿ ಎಲ್ಲ ಅದ ನೋಡ್ರಿ. ಮತ್ತಂದ್ರೆ ಇದು ಹೆಸರು ಬೇಳೆ ಸಾರು ಮಾಡಿದ. ಅದ್ರಾಗ ನಾನು ಮೆಂತಿ ಪಲ್ಯ ಹಾಕೊಂಡು ಮಸ್ತ್ ಅನ್ನತ್ತೆ ಹಿಂಗೆ ಗಟ್ಟಿಯಾಗಿ ಗ್ರೇವಿ ಟೈಪ್ ಮಾಡ್ಕೊಂಡೀನಿ. ಮತ್ತಂದ್ರೆ ರೈಸ್ ಅದ ರೀ, ನಿಂಬಿಕಾಯಿ ಮತ್ತಂದ್ರೆ ಉಳ್ಳಾಗಡ್ಡಿನೂ ಹೊಳ್ಕೊಂಡೀನಿ. ಸಂತೋಷ್ ಅವ್ರಿಗೆ ನಾ ಬೆಳಗ್ಗೆ ಚಿಕನ್ ಗರಂ ಮಾಡಿ ರೈಸ್ ಗರಂ ಮಾಡಿ ಕಟ್ಟಿದ. ಅವ್ರು ವೈದ್ಯಕೇಸೇನ್ರಿ ಏನು ಮಾಡ್ಯಾರ ಅಂತಾರೆ ಆಫೀಸ್ ಒಳಗೆ ಫ್ರಿಜ್ ಇತ್ತಲ್ರಿ ಆ ಫ್ರಿಜ್ ಒಳಗೆ ಇಟ್ಬಿಟ್ಟಾರ ಅಂತ. ಸಂತೋಷರ ನೀವು ಊಟ ಯಾಕೆ ಮಾಡಲಿಲ್ಲ ರೀ? ಊಟ ಯಾಕೆ ಮಾಡಿ ನೆನಪಾರ್ದಿ? ಏನೈತಿ ನಿನಗೆ? ಐತೆ ನಿನಗೆ ಟಿಫಿನ್ ಹಾಗೆ ಅಲ್ಲೇ ಕಟ್ಬಿಟ್ನಿ ಫ್ರಿಜ್ನಾಗ. ಜರ ನಿಂದರ್ ನಿನ್ನ ಭಾಳ ನಡ್ದದ ನಿಂದು. ವಾಪಸ್ ಹಾಗೆ ಮನೆಗೆ ತೊಗೊಂಬಂದ ನೋಡ್ರಿ ಅವ. ಮತ್ತು ಈಗ ಗರಂ ಮಾಡೀನಿ ರೀ ಅದಕ್ಕೆ. ನಮ್ಮ ಮಿಕ್ಕು ಚಿಕ್ಕು ಉಣ್ತೀನಲ್ಲತ್ತಾರ ಹಂಗಂತಿಸ ಮತ್ತು ಗರಂ ಮಾಡ್ದು. ಈಗೇನು ಕೆಡಂಗಿಲ್ಲ ರೀ ಪಲ್ಯ. ಹಂಗೆ ಅಲ್ಲಿ ಫ್ರಿಜ್ನಾಗ ಇಟ್ಟದ ಹಾಗೆ ತೊಗೊಂಬಂದು ತಣ್ಣಗಿತ್ತು. ಮತ್ತು ಇಲ್ಲ ಗರಂ ಮಾಡಿಬಿಟ್ಟಿನಿ ರೀ. ಬರೀಗ ಊಟ ಮಾಡಮ್ರಿ. ಮಾತಾಡು. ಅಂಕಲ್ ಏನು ಹೇಳಕತ್ತಾರ ದಿನ ಫೋನ್ ಮಾಡಿ? ನೀ ಏನು ಮಾಡಕತ್ತೀವಿ? ಅಂಕಲ್ ಅಂದ್ರೆ ಯಾರಿ? ನಮ್ಮ ಮಾವರು.
ನಮ್ಮ ಮಾವನವರು, ಇವರ ತಂದೆಯವರು. इधर अपनी जगह पर ಏ ನೀರು ಚಲ್ತು दिया था. ತಗೊಂಡು ಅದು ತಗೋ ಅರ್ಬಿ ತಗೋ ವರ್ಸ್. ಖರೆ ಹೇಳ್ತೀನ್ರಿ, ಇವ್ರು ಇಷ್ಟು ಸಾಕ್ ಮಾಡಿಟ್ಟಾರೆ ನನಗ. ಇವ್ ಆರಾಮ್ ಯಾಕೆ ತಪ್ಪಂದ್ರೆ ಇವ್ರಿಂದೇ ತಪ್ಪಂದ್ ನೋಡಿ. 2 ದಿನ ಚಂದ ಇರ್ತಾರೆ, ಮತ್ 4 ದಿನ ಮತ್ ಇವ್ರು ನನಗೆ ಆರಾಮ್ ತಪ್ಪತ್ತಾರೆ, ಮತ್ 2 ದಿನ ಚಂದ ಇರ್ತಾರೆ ನೋಡ್ರಿ. ಇವು ಆಗ್ಯಾವ ನೋಡ್ರಿ ಕವು. ಅಂದ್ರ ಪಾಪ ಅವ್ರಿಗೂ ಅವಮಾನ ಆಗ್ತದ. ಇವು ಮನ್ಯಾಗಿರ ಲಾಯಕ್ ಇಲ್ರಿ. ಇವ್ ರೋಡ್ ಮ್ಯಾಗ ಗಂಗಾ ತಗೊಂಡಿದ್ದಾರೆ ಲಾಯಕ್ ಇವ್ರು. ಇಟ್ಟು ಚಾವ್ ಮಾಡ್ತಾರ್ರಿ ಭಯಂಕರ. क्या तो उसने ಕೈ ತಗೊಂಬ ಹೋಗು. अरे वो वाला कपड़ा. अच्छा ಹೋಗ್ ಕೈ ತಗೊಂಬ ಹೋಗ್ ಫಾಸ್ಟ. ಈಗ ಊಟ ಹಾಕೊಡ್ತೇನ್ರಿ. ತಲಿ ಸಿಡ್ಲಿಕತ್ತತ್ರಿ ಇವ್ರು ಮಾಡೋ ನಾಟಕಗಳು ನೋಡ್ಕೇತೇನ್ರ. फ्यूचर बताओ. ಏನ್ ಈ ಫ್ಯೂಚರ್, ಈಗಿನ ಫ್ಯೂಚರ್ ಅವ ಚಿಕ್ಕಿ ಗೊತ್ತೈತ್ ನೋಡಿ. ನೀನ್ ಫ್ಯೂಚರ್ ಹೇಳೇನ್ ಪಪ್ಪ ಅಂತ. ಅವ್ನ ಫ್ಯೂಚರ್ ಅದ ಈಗ. ನಾ ಬಿಡ್ತೀನಂತ ತಿಕ್ಕೊಂಡ್ರೆ ನೀವು ಊಟನೇ ಮಾಡಿ ನಿಮ್ಗಲ್ಲ. ನೋಡ್ರಿ ಈಗ ಎಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿ. ಊಟ ಮಾಡಿ ಜೋಳ ರೊಟ್ಟಿ ಮಸ್ತ್. ಸಾರು ಹೆಂಗಾಗ್ಯದ ಅದೇ ಸಖತ್ತಾಗ್ಯದ. ಮಸ್ತ್ ಭಾರಿ. ಉಳ್ಳಾಗಡ್ಡಿ ಅಲ್ಲಿ ಕೊಟ್ಟಿಲ್ಲೇನ ಅಥವಾ ಅಲ್ಲೇ ಇಟ್ಕೋರಿ, ಮುಂದೆ ಇಟ್ಕೋರಿ. ಬರೀ ಎಲ್ಲರೂ ಊಟ ಮಾಡಮ್ರಿ. ಮೂರು ಮಂದಿಗೆ ಹುಡಂಗ್ ಸಿಟ್ಟು ಹೊಂಟದ್ರಿ, ನನ್ನ ಬುದ್ಧಂಗ್ ಸಿಟ್ಟು ಹೊಂಟದ. ಪಟಲ್ ಬಗೀರ ನಡೆದ ನೀ ಕುಡ್ದು ಮಾತಾಡ್ದಂಗೆ ಮಾತಾಡ್ತೇನೆ ಅಂತ ಎಲ್ಲರೂ ಹೇಳ್ತಾರೆ. ನೀ ಖರೇನ ಕುಡಿತೇನೋ ಯಾಕ್ರಿ ಇಜ್ಜತ್ ತೆಗಿತೀನಿ. ಹ್ಞೂ ಅಂದ್ಬಿಡು, ಹೂನ ಓದಾಡ್ತದ. ಏನು ಒಂದ್ಸರಿ ಹೂವ ನೋಡು, ಹ್ಮ್ ಒಂದ್ಸರಿ ಹೂವಿಲ್ಲ, ಇನ್ನೊಂದ್ಸರಿ ಯಾವ ಕೇಳ. ಬಂದಕ್ಕೆ ನೋಡ್ತಾರೆ ಏನಕ್ಕೆ ಇದು ಕುಡಿಲಂತಾರ. ಏನ್ ಸಪೋರ್ಟ. ಅವ್ರ ಅಪ್ಪ ಭಾಳ ಸಪೋರ್ಟ್ ರೀ ಇಬ್ರು. ಪ್ರೂಫ್ ಇರಬೇಕು. ಅಪ್ಪ ನೀನ ಮುದ್ದಿನ ಮಗಳಾಗಿಲ್ರಿ. ಮುದ್ದಿನ ಮಗಳಾದ್ರೆ ಏನಿಲ್ಲ, ಹುಚ್ಚಿನೂ ಎತ್ತಿರಾಕಿ ಎತ್ತಿ ಮ್ಯಾಗ ಕೂತು. पापा की परीक्षा करना देखने के लिए तैयार हो जाओ. ಖಾಲಿ ಖಾಲಿ ನೋಡ್ರಿಗ ಸಿಸ್ತಾರಂತ ಎಲ್ಲರೂ ಮಕ್ಕೊಲಕತ್ತಾರ ನೋಡ್ರಿಗ. ಎಲ್ಲರದು ಊಟ ಆಯ್ತು, ತಿಂಡಿ ಆಯ್ತು, ಎಲ್ಲಾನೇ ಐತ್ ನೋಡ್ರಿಗ. ನಾನು ಇಷ್ಟು ಬಡ ಇಷ್ಟು ಭಾಂಡೆ ಗಿಂಡೆ ತೊಳ್ಕೊಂಡು, ಬದ್ನಿಕಾಯಿ ಎಲ್ಲ ತೊಳೆದು ಮಾಡಿ, ಹಿಂಡಿ ಎಲ್ಲ ಪೀಸ್ಕೊಂಡು, ಕಿಚನ್ ಸಾಫ್ ಮಾಡ್ಕೊಂಡು, ಎಲ್ಲ ಮಾಡ್ಕೊಂಡು, ಶಿಸ್ತನತ ನೀಟನತ ಎಲ್ಲ ಮಾಡ್ಕೆಸಿನ ಬಂದ್ಬಿಟ್ಟು ನೋಡ್ರಿ. ಬ್ಲಾಗಿಗೆ ಈಗ ಏನು ಮಾಡ್ಲಕತ್ತೀನಿ. ಇವರೆಲ್ಲರೂ ಮನ್ಕೊಲಕತ್ತಾರ ನೋಡ್ರಿ. ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ. ನನ್ನ ಮರು ತಮ್ಮರು ಅನ್ಕೊಂಡು ಬದಕ್ ಬಡಮಿ 4 ದಿನ ಜೀವನ ಅದ. ಶ್ರೀ ನಾವು ನಿಮ್ಮವ್ರು, ನೀವು ನಮ್ಮವ್ರು ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡ್ಲತ್ತೀವಿ. ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.